ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಂತೂ ತುಂಬಾ ರುಚಿಯಾದಂಥ ಒಂದು ಒಳ್ಳೆ ಬೇಸಿಗೆ ಕಾಲದಲ್ಲಿ ಮಾಡ್ಕೋಬಹುದಾದಂಥ ಒಂದು ಚಕ್ಲಿ ಸಂಡಿಗೆ, ಅಂದರೆ ಗೋಧಿಯ ಚಕ್ಲಿ ಸಂಡಿಗೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬ ಟೇಸ್ಟಿಯಾಗಿದೆ. ಹಾಗಂತ ಇದು ಹೊಸ ರೆಸಿಪಿ ಏನಲ್ಲ, ತುಂಬ ಹಳೆಯ ಕಾಲದ ರೆಸಿಪಿನೇ. ಇದು ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾದ ಗೋಧಿಯ ಚಕ್ಲಿ ಸಂಡಿಗೆ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಒಂದ್ಸರಿ ನೀವು ಸಮ್ಮರಲ್ಲಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಆರಾಮಾಗಿ ಬಳಸ್ಬೋದು. ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಹರಳಿತು ಅಂತ ಗೊತ್ತಾಯಿತು ನಿಮಗೆ. ನೀವೇ ನೋಡಿದ್ದೀರಾ. ಹಾಗೆ ನೋಡಿ, ಈ ಥರ ಒಂದು ಪೀಸನ್ನು ತೊಗೊಂಡು ಈ ಥರ ಚೆಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಪುಡಿ ಪುಡಿ ಆಯಿತು. ತಿನ್ನೋದಕ್ಕೆ ತುಂಬ ರುಚಿಯಾಗಿ ತುಂಬ ಗರಿ ಗರಿ ಆಗಿರುತ್ತೆ ಈ ಗೋಧಿಯ ಚಕ್ಲಿ ಸಂಡಿಗೆ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಈ ಚಕ್ಲಿ ಸಂಡಿಗೆ ಮಾಡ್ಕೊಳ್ಳೋದಕ್ಕೆ ನಾನು 1 ಕೆ ಜಿಯಷ್ಟು ಗೋಧಿಯನ್ನು ತೊಗೊಂಡಿದ್ದೀನಿ. ಫಸ್ಟು 1 ಕೆ ಜಿ ಅಳತೆಯಲ್ಲಿ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಮತ್ತೆ ನೀವು ಮಾಡ್ಕೋಬೋದು. ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಾಗುತ್ತೆ ಈ ರೀತಿಯಾದ ಗೋಧಿಯ ಚಕ್ಲಿ ಸಂಡಿಗೆ. ಕಲ್ಲೇನಾದರೂ ಇದ್ದರೆ ಚೆಕ್ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನಾನು 1 ಕೆ ಜಿ ಗೋಧಿಯನ್ನು ಒಂದು ಪಾತ್ರೆಗೆ ಹಾಕ್ತಿದ್ದೀನಿ. ಹಾಗೆಯೇ ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ತೊಳಿಬೇಕಾಗುತ್ತೆ. ಒಂದು ಕೈಯಿಂದ ಚೆನ್ನಾಗಿ ಕಿವುಚಿ ಇದನ್ನು ಒಂದು 3 ರಿಂದ 4 ಸರಿ ಚೆನ್ನಾಗಿ ತೊಳಿಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ತೊಳ್ಕೊಳ್ಳಿ. ಹಾಗೆಯೇ ನೆನಪಿರಲಿ ಫ್ರೆಂಡ್ಸ್, ಇದನ್ನು ಮಾಡಬೇಕು ಅಂದರೆ ಚೆನ್ನಾಗಿ ಬಿಸಿಲಿರಬೇಕು. ಬಿಸಿಲಿರೋ ಟೈಮಲ್ಲಿ ಇದನ್ನು ಮಾಡಿಟ್ಕೋಬೋದು. ಒಂದು ಸಾರಿ ನೀವು ಬೇಸಿಗೆ ಕಾಲದಲ್ಲಿ ಇದನ್ನು ಮಾಡಿಟ್ಕೊಂಡ್ರೆ ನಿಮಗೆ ವರ್ಷ ಪೂರ್ತಿ ಇಡ್ಬೋದು. ವರ್ಷ ಪೂರ್ತಿ ಇಟ್ಕೊಂಡ್ರೂ ಕೂಡ ಯಾವುದೇ ರೀತಿ ಹಾಳಾಗಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಈ ಗೋಧಿಯ ಚಕ್ಲಿ ಸಂಡಿಗೆ. ಇವಾಗ ಇದನ್ನು ಒಂದು 2 ರಿಂದ 3 ಸರಿ ಚೆನ್ನಾಗಿ ತೊಳೆದಿದ್ದೀನಿ. ಇದರಲ್ಲಿರುವಂಥ ಗಲೀಜೆಲ್ಲ ನೀಟಾಗಿ ಹೋಗಿದೆ. ಇವಾಗ ಇದನ್ನು ನೀರನ್ನೆಲ್ಲ ಶೋಧಿಸಿ ಇವಾಗ ಈ ಥರ ತೊಳೆದು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದಕ್ಕೆ ನೀರನ್ನು ಹಾಕಿ ನೆನೆಸಿಡ್ತಾ ಇದ್ದೀನಿ. ಇದು ಮುಳುಗೋ ಅಷ್ಟು ಮೇಲೆ ನೀರು, ಗೋಧಿಯ ಮೇಲೆ ನೀರು ನಿಂತ್ಕೋಬೇಕು. ಅಷ್ಟು ನೀರನ್ನು ಹಾಕಿ ಇದನ್ನು ನೆನೆಯೋದಕ್ಕೆ ಇಡಬೇಕು. ಎಷ್ಟು ದಿನ ನೆನೆಸ್ಬೇಕು ಅಂದರೆ 3 ದಿನಗಳ ಕಾಲ ನೆನೆಸ್ಬೇಕು. ನಾನು ಇವತ್ತು ಇದನ್ನು ನೆನೆಸಿದ್ದೀನಿ ಅಲ್ವಾ. ಇವಾಗ 1 ದಿನ ಆಯಿತು. ಇವಾಗ ಇವತ್ತು ನೆನೆಸಿ ಮತ್ತೆ ನಾಳೆ ಬೆಳಗ್ಗೆ, ಇವತ್ತು 11 ಗಂಟೆಗೆ ನೆನೆಸಿದ್ದೀನಿ, ಮತ್ತೆ ನಾಳೆ 11-12 ಗಂಟೆ ಅಷ್ಟೊತ್ತಿಗೆ ಮತ್ತೆ ಅದರಲ್ಲಿರುವಂಥ ನೀರನ್ನೆಲ್ಲ ತೆಗೆದು ಅದಕ್ಕೆ ಹೊಸ ನೀರನ್ನು ಹಾಕಿ ಮತ್ತೆ ಒಂದು ಸರಿ ಕೈಯಿಂದ ಕಿವುಚೋದು ಅಂದರೆ ಕೈಯಲ್ಲಿ ಸುಮ್ಮನೆ ಲೈಟಾಗಿ ಮುಟ್ಟಿ ತೊಳಿರಿ ಸಾಕು. ಯಾಕಂದರೆ ನೆಂದಿರುತ್ತೆ, ಹಾಗಾಗಿ ಕಿವುಚೋ ಅವಶ್ಯಕತೆ ಇಲ್ಲ. ಅದನ್ನು ನೀಟಾಗಿ ಕೈಯಿಂದ ಒಂದು ಸರಿ ಕೈಯಿಂದ ಈ ರೀತಿ ತೊಳೆದ್ಬಿಟ್ಟು ಈ ರೀತಿ ಲೈಟಾಗಿ ತೊಳ್ಕೊಂಡ್ರೆ ಸಾಕಾಗುತ್ತೆ. ತೊಳೆದು ಆ ನೀರನ್ನೆಲ್ಲ ಚೆಲ್ಲಿ ಮತ್ತೆ ಹೊಸ ನೀರನ್ನು ಹಾಕಿ ಇಡಬೇಕು. ಇವಾಗ 1 ದಿನ ಆಯಿತು. ಇವಾಗ ನೀರು ಹಾಕಿ ಮತ್ತೆ ಇಡ್ತಿದ್ದೀನಿ. 1 ದಿನ ಆಯಿತು. ಇವಾಗ 1 ದಿನ ಆಯಿತು, ಮುಚ್ಚಿಟ್ಟಿದ್ದೀನಿ. ಮತ್ತು 2ನೇ ದಿವಸ, ಇವಾಗ 2ನೇ ದಿವಸಕ್ಕೆ ನಾನು ಓಪನ್ ಮಾಡ್ತಾಯಿದ್ದೀನಿ. 2ನೇ ದಿವಸ ಕೂಡ ಅದೇ ರೀತಿ ಇದರಲ್ಲಿರುವಂಥ ನೀರನ್ನೆಲ್ಲ ಚೆಲ್ಲಿ ಮತ್ತೆ ಹೊಸ ನೀರನ್ನು ಹಾಕಿ ಇದನ್ನು ಹಾಗೆ ಇಡ್ತಿದ್ದೀನಿ. ಆವಾಗ ನಿಮಗೆ ಇದು 2ನೇ ದಿವಸನ ತೊಳೆದು ಈ ಥರ ಹೊಸ ನೀರು ಹಾಕಿ ಇಟ್ಟಿದ್ದು ಆಯಿತು. 2 ದಿನ ಆಗುತ್ತೆ ಅಲ್ಲಿಗೆ. ಫಸ್ಟ್ ದಿನ 1 ದಿನ ಆಯಿತು, 2ನೇ ದಿವಸ 1 ದಿನ ಈ ರೀತಿ ತೊಳೆದು ನೀರು ಹಾಕಿ ಇಟ್ಟಿದ್ದೀನಿ. 2 ದಿನ ಆಯಿತು. ಇವಾಗ ಮತ್ತೆ 3ನೇ ದಿವಸ ಕೂಡ ಅದೇ ಪ್ರೊಸೀಜರ್. 3ನೇ ದಿನ ಕೂಡ ನೋಡಿ, 3ನೇ ದಿವಸಕ್ಕೆ ಈ ರೀತಿ ಚೆನ್ನಾಗಿ ಎಲ್ಲ ಈ ರೀತಿ ಆಗಿದೆ. ಇವಾಗ ಮತ್ತೆ ನೀರನ್ನೆಲ್ಲ ಸುರಿದು ಹೊಸ ನೀರಲ್ಲಿ ತೊಳೆದು ಮತ್ತೆ ಇವಾಗ ಇದನ್ನು ಈ ರೀತಿ ಚೆನ್ನಾಗಿ ನೆಂದಿದೆ. 3 ದಿವಸ ನೆಂದ ಮೇಲೆ ಈ ರೀತಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಈ ಥರ ಚೆನ್ನಾಗಿ ನೆನೆದ ನಂತರ ಇದನ್ನು ನಾನು 3ನೇ ದಿವಸ ಆದಮೇಲೆ 4ನೇ ದಿವಸ ಇದನ್ನು ನಾನು ರುಬ್ಬೋದಕ್ಕೆ ಹಾಕ್ತಿದ್ದೀನಿ. 3 ದಿನ ಕೂಡ ನೀರಲ್ಲಿ ಇದನ್ನು ಚೆನ್ನಾಗಿ ನೆನೆಸಿಟ್ಕೊಂಡು 4ನೇ ದಿನ ನಾನು ಇದನ್ನು ರುಬ್ಬೋದಕ್ಕೆ ಹಾಕ್ತಿದ್ದೀನಿ. ಗ್ರೈಂಡರಲ್ಲಿ ಅಥವಾ ಮಿಕ್ಸಿನಲ್ಲಿ ಯಾವುದ್ರಲ್ಲಾದರೂ ನೀವು ರುಬ್ಕೋಬೋದು. ನೀರು ಹಾಕೋದು ರುಬ್ಬೋದಕ್ಕೂ ಅಷ್ಟೇ ನೀರನ್ನು ಧಾರಾಳವಾಗಿ ಹಾಕಿ ನೀವು ತೆಳುವಾಗಿಯೇ ರುಬ್ಕೋಬೋದು. ಈ ರೀತಿ ರುಬ್ಬಬೇಕು. ಈ ರೀತಿ ಗೋಧಿಯ ತಿರುಳಿದೆಯಲ್ಲ, ಸಿಪ್ಪೆ ಇದೆಯಲ್ಲ, ಸಿಪ್ಪೆ ಸಪ್ರೇಟು, ಗೋಧಿ ಒಳಗಡೆ ಇರುವಂಥ ಹಾಲು ರೀತಿ ಇರುತ್ತಲ್ಲ ವೈಟ್ ಕಲರ್, ಅದು ಸಪ್ರೇಟು ಹಾಕಬೇಕು. ಅಲ್ಲಿವರೆಗೆ ಇದನ್ನು ರುಬ್ಕೊಂಡು ನೀರನ್ನು ಜಾಸ್ತಿ ಹಾಕಿಯೇ ರುಬ್ಕೋಬೋದು. ರುಬ್ಬಿ ಇದನ್ನು ಒಂದು ಪಾತ್ರೆಗೆ ನಾನು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ರುಬ್ಬಿ ಅಷ್ಟು ಹಿಟ್ಟನ್ನು ಅಷ್ಟು ಗೋಧಿಯನ್ನು ರುಬ್ಬಿ ನಾನು ಇದೊಂದು ಪಾತ್ರೆಗೆ ಹಾಕಿಟ್ಟಿದ್ದೀನಿ. ಇವಾಗ ಇದರಲ್ಲಿ ನೀರು ಸಪ್ರೇಟು, ಹಾಗೆ ಇದರೆಲ್ಲ ಗೋಧಿಯ ಸಿಪ್ಪೆ ತಿರುಳಿದೆಯಲ್ಲ ಅದು ಸಪ್ರೇಟ್ ಮಾಡಬೇಕು. ಅದನ್ನು ಮಾಡ್ಕೊಳ್ಳೋದಕ್ಕೆ ಇವಾಗ ನಾನು ಫಸ್ಟ್ಗೆ ಒಂದು ದೊಡ್ಡದಾಗಿರೋ ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಜರಡಿಯನ್ನು ಹಾಕ್ಕೊಂಡಿದ್ದೀನಿ. ಜರಡಿಯ ಕಣ್ಣಿದೆಯಲ್ಲ, ಅಂದರೆ ಆ ಹೋಲ್ ಇದೆಯಲ್ಲ, ಅದು ಸ್ವಲ್ಪ ದೊಡ್ಡದಿರೋವಂಥ ಹೋಲಿರುವಂಥ ಜರಡಿಯನ್ನು ತೊಗೊಂಡು ಅದಕ್ಕೆ ಈ ರೀತಿ ಸ್ವಲ್ಪವಾಗಿ ನೀವು ರುಬ್ಬಿಟ್ಕೊಂಡಿರೋವಂಥ ಗೋಧಿ ಹಿಟ್ಟಿನ ಮಿಶ್ರಣ ಇದೆಯಲ್ಲ ಅದನ್ನು ಹಾಕಿ ಈ ರೀತಿ ಸೌಟಿಂದ ಈ ರೀತಿ ತಿರುಗಿಸ್ತಾ ಇದ್ದರೆ ಹಾಲು ಸಪ್ರೇಟು ತಿರುಳು ಸಪ್ರೇಟ್ ಆಗುತ್ತೆ. ನಾವು ತೆಂಗಿನಕಾಯಿ ಹಾಲೆಲ್ಲ ತೆಗಿತೀವಲ್ಲ ಅದೇ ರೀತಿ ಇದನ್ನು ಕೂಡ ಈ ರೀತಿಯಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದರಲ್ಲಿರುವಂಥ ಹಾಲನ್ನೆಲ್ಲ ತೆಕ್ಕೋಬೇಕಾಗುತ್ತೆ. ನಿಮಗೆ ಇದನ್ನು ಮಾಡೋದಕ್ಕೆ ಕಷ್ಟ ಅಂತ ಅನ್ನಿಸ್ಬೋದು. ನಿಜವಾಗ್ಲೂ ಕಷ್ಟ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಇದ್ರ ಟೇಸ್ಟ್ ನೋಡಿದ್ರೆ ಖಂಡಿತ ನೀವು ಮಾಡ್ಕೋತೀರಾ. ತುಂಬ ಚೆನ್ನಾಗಿರುತ್ತೆ.
ಇವಾಗ ಇದರ ತಿರುಳೆಲ್ಲ ನೀಟಾಗಿ ತೆಗೆದಿದ್ದಾಗಿದೆ ನೋಡಿ. ಈ ಥರ ಗೋಧಿಯಿಂದ ಈ ರೀತಿ ತಿರುಳು ಈ ಥರ ತೆಗೆದಿದ್ದೀನಿ. ಇವಾಗ ಈ ತೆಗೆದಿರೋಂಥ ಗೋಧಿಯ ಸಿಪ್ಪೆ ಇದೆಯಲ್ಲ, ಈ ಸಿಪ್ಪೆನ ಮತ್ತೆ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಕೈಯಿಂದ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಆ ಗೋಧಿಯ ಸಿಪ್ಪೆನಲ್ಲಿರುವಂಥ ಹಾಲಿನಂಶ ಇದೆಯಲ್ಲ, ಗೋಧಿ ಹಾಲು ಅದೆಲ್ಲ ಬಂದ್ಬಿಡುತ್ತೆ. ಮತ್ತು ಅದನ್ನು ಅದೇ ಜರಡಿಗೆ ಹಾಕಿ ಮತ್ತೆ ಮೇಲೆ ಇನ್ನೂ ಸ್ವಲ್ಪ ನೀರನ್ನು ಬೇಕಾದರೆ ಹಾಕಿ ನೀವು ಚೆನ್ನಾಗಿ ಅದರಲ್ಲಿರುವಂಥ ಹಾಲನ್ನೆಲ್ಲ ತೆಕ್ಕೊಬಿಡ್ಬೋದು. ಗೋಧಿಯ ಸಿಪ್ಪೆಯಲ್ಲಿರುವಂಥ ಹಾಲನ್ನೆಲ್ಲ ತೆಗೀರಿ ಈ ರೀತಿಯಾಗಿ ನೀರು ಹಾಕ್ಕೊಂಡು ಅದರಲ್ಲಿರುವಂಥ ಹಾಲಿನಂಶನೆಲ್ಲ ತೆಗೆದು ಈ ಗೋಧಿನ ನೀಟಾಗಿ ಇದರ ಸಿಪ್ಪೆಯಲ್ಲಿರುವಂಥ ಹಾಲು ತೆಗೆದು ಸಿಪ್ಪೆನ ತೆಗೆದುಬಿಡಿ. ಈ ಸಿಪ್ಪೆ ಇನ್ನೂ ಯೂಸ್ ಆಗೋಲ್ಲ, ಇಷ್ಟೇ. ಇವಾಗ ಇದು ಗೋಧಿಯ ಹಾಲು ರೆಡಿಯಾಗಿದೆ. ಇವಾಗ ಇದರಲ್ಲಿರುವಂಥ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದಿದ್ದೀನಿ, ನೋಡ್ಬೋದು ನೀವು. ಇವಾಗ ಇದನ್ನು ಒಂದು ಬಿಸಾಕೋದಷ್ಟೇ, ಇದೇನೇನಕ್ಕೂ ಯೂಸ್ ಆಗೋಲ್ಲ. ಇವಾಗ ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರನ್ನು ಹಾಕ್ತೀನಿ. ಗೋಧಿ ಹಾಲು ತೆಗೆದಿಟ್ಟಿದ್ದೀನಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ತೀನಿ. ಆ ಪಾತ್ರೆ ದೊಡ್ಡ ಪಾತ್ರೆ ತಗೊಂಡಿದ್ದೆ, ಅದ್ರ ತುಂಬ ನೀರನ್ನು ಹಾಕಿ ಹಾಗೆ ಇಡ್ತೀನಿ. ಇವಾಗ ಇದನ್ನು ಮೇಲೆ ನೀರನ್ನು ಲೋಡಾಗಿ ನೀರನ್ನು ತುಂಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇದನ್ನು ಒಂದು ರಾತ್ರಿ ಪೂರ್ತಿ ಹಾಗೆ ಬಿಡ್ತೀನಿ. ನೀರನ್ನು ಜಾಸ್ತಿ ಹಾಕ್ಕೊಂಡ್ರು ಏನೂ ತೊಂದರೆ ಇಲ್ಲ. ರಾತ್ರಿ ಪೂರ್ತಿ ನಾನು ಹಾಗೆ ಬಿಟ್ಟಿದ್ದೆ. ಇವಾಗ ಏನಾಗಿದೆ, ಆ ಗೋಧಿಯ ಹಾಲು ಇದೆಯಲ್ಲ ಅದೆಲ್ಲ ತಳದಲ್ಲಿ ಉಳ್ಕೊಂಡಿದೆ. ನೀರಿನ ಅಂಶ ಇದೆಯಲ್ಲ, ಎಷ್ಟು ನಾವು ಎಕ್ಸ್ಟ್ರಾ ನೀರು ಹಾಕಿದ್ವಿ ಅಷ್ಟು ನೀರು ಸಪ್ರೇಟಾಗಿ ಮೇಲೆ ಬಂದಿರುತ್ತೆ. ಆ ನೀರನ್ನೆಲ್ಲ ಈ ಥರ ನೀಟಾಗಿ ತೆಗೆದು ಬಿಡಬೇಕು. ಎಕ್ಸ್ಟ್ರಾ ನೀರು ಬಂದಿದೆಯಲ್ಲ, ನಾವು ಎಕ್ಸ್ಟ್ರಾ ನೀರುಗಳು ಹಾಕ್ಕೊಂಡಿದ್ದೀವಲ್ಲ ರುಬ್ಬೋದಕ್ಕೆ, ಹಾಗೆ ಮೇಲೆ ಮತ್ತೆ ತೊಳೆದಿದ್ದು ಎಲ್ಲ ಜಾಸ್ತಿ ನೀರು ಹಾಕಿದ್ವಲ್ಲ, ಅದಕ್ಕೆ ನಾನು ಆಗಲೇ ಹೇಳಿದ್ದು, ರುಬ್ಬುವಾಗಲಿ ಅಥವಾ ನೀವು ಹಿಟ್ಟನ್ನು ಶೋಧಿಸ್ಕೊಳ್ಳುವಾಗಲಿ ಗೋಧಿಯ ಹಾಲು ತೆಗೆಯೋಕ್ಕಾಗಲಿ ನೀರನ್ನು ಧಾರಾಳವಾಗಿ ಬಳಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ ಅಂತ. ಇವಾಗ ಈ ನೀರನ್ನೆಲ್ಲ ನೀಟಾಗಿ ಮೇಲೆ ಬರೀ ನೀರಿದೆಯಲ್ಲ, ಬಿಳಿ ನೀರು, ಈ ನೀರನ್ನು ಮಾತ್ರ ತೆಗೆದು ತಳಭಾಗದಲ್ಲಿ ಈ ರೀತಿ ಗಟ್ಟಿಯಾಗಿ ಗೋಧಿಯ ಹಾಲು ಉಳ್ಕೊಳ್ಳುತ್ತೆ, ಅದನ್ನು ಹಾಗೇ ಉಳಿಸ್ಕೊಳ್ಳಿ. ನೋಡಿ, ಇಷ್ಟನ್ನು ತೆಗೆದಿದ್ದೀನಿ ನಾನು. ಇವಾಗ ಈ ಗೋಧಿಯ ಹಾಲು ಇಷ್ಟು ಲಾಸ್ಟಲ್ಲಿ ಇಷ್ಟೊಂದು ಹಾಲು ಉಳ್ಕೊಂಡಿದೆ. ಇವಾಗ ನಮಗೆ ಇದಿಷ್ಟು ಹಿಟ್ಟು ಸಾಕಾಗುತ್ತೆ ಸಂಡಿಗೆ ಮಾಡ್ಕೊಳ್ಳೋದಕ್ಕೆ. ನೋಡಿ, ಇಷ್ಟು ಗೋಧಿಯ ಹಾಲು ರೆಡಿಯಾಗಿದೆ. ನೋಡಿ, ಇಷ್ಟು ಬಂದಿದೆ. ಇಷ್ಟೇ ನೀರನ್ನು ಅಳತೆ ನೋಡಿಕೊಂಡು ನೀವು ಹಾಕಿ ಕುದಿಸ್ಕೋಬೋದು. ನಮಗೆ ಅಳತೆ ಗೊತ್ತಾಗಲ್ಲಪ್ಪ, ನಾವು ಹೊಸ್ದಾಗಿ ಮಾಡ್ತಿದ್ದೀವಿ ಅನ್ನೋರಿಗೆ ನಾನಿವಾಗ ನಿಮ್ಗೆ ಈಸಿ ಆಗಲಿ ಅಂತ ಹೇಳ್ತಿದ್ದೀನಿ. ಇವಾಗ ಈ ಗೋಧಿಯ ಹಾಲು ಇದೆಯಲ್ಲ, ಈ ಹಾಲು ಎಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಷ್ಟೇ. ಅದು ಏನು ನಿಮಗೆ ತೆಳುವಾಗಿ ಎಲ್ಲ ಗಟ್ಟಿಯಾಗಿ ತುಂಬ ಟೈಟಾಗೆಲ್ಲ ಏನಾಗಲ್ಲ. ಈ ರೀತಿ ಕೈಯಲ್ಲಿ ಬಿಡಿಸ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಇದು ಹಾಲು ಥರನೇ ಆಗಿಬಿಡುತ್ತೆ. ಗಟ್ಟಿ ಹಾಲಿರುತ್ತೆ ನೋಡಿ, ಆ ರೀತಿ ಆಗಿಬಿಡುತ್ತೆ. ಈ ರೀತಿ ಕೈಯಿಂದ ಈ ರೀತಿ ಬಿಡಿಸ್ಕೊಂಡು ಅದನ್ನು ಕೈಯಲ್ಲಿ ಸ್ವಲ್ಪ ಈ ಥರ ಮಾಡಿದ್ರೆ ಸಾಕು, ಅದೇ ಆಟೋಮೆಟಿಕ್ಕಾಗಿ ತೆಳುವಾಗಿಬಿಡುತ್ತೆ. ನಿಮಗೆ ಗಟ್ಟಿ ಏನಾಗಲ್ಲ ನೋಡಿ. ಈ ರೀತಿ ಕೈಯಲ್ಲಿ ಈ ಥರ ಹಿಂಗಂತ ಹೇಳಿದ್ರೆ ಹಿಂಗೆಲ್ಲ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಇದು ನಿಮಗೆ ತೆಳುವಾಗ್ತಾ ಬಂದುಬಿಡುತ್ತೆ. ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕೋಬೇಕು. ನಿಮಗೆ ಅಳತೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಒಂದು ಚಿಕ್ಕ ಪಾತ್ರೆಗೆ ಹಾಕಿ ತೋರಿಸ್ತಿದ್ದೀನಿ. ಇವಾಗ ನಾವು ರೆಡಿ ಮಾಡ್ಕೊಂಡಿರೋಂಥ ಅಷ್ಟು ಗೋಧಿಯ ಹಾಲನ್ನು ಈ ಪಾತ್ರೆಗೆ ಹಾಕ್ತಿದ್ದೀನಿ, ಒಂದು ಚಿಕ್ಕ ಪಾತ್ರೆಗೆ ಹಾಕ್ತಿದ್ದೀನಿ. ಅಳತೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ಮಾಡ್ತಿದ್ದೀನಿ. ಇದೇ ಅಳತೆಯಲ್ಲಿ ನೀವು ನೀರನ್ನು ಹಾಕಿ ಇದೇ ರೀತಿಯಾಗಿ ಮಾಡ್ಕೊಳ್ಳಿ, ಫೇಲ್ ಆಗೋ ಚಾನ್ಸೇ ಇಲ್ಲ. ಸೂಪರಾಗಿ ಬರುತ್ತೆ ನಿಮಗೆ ಚಕ್ಲಿ ಸಂಡಿಗೆ. ಇವಾಗ ನಾನು ಈ ತೆಗೆದಿಟ್ಟಿದ್ದಂಥ ಅಷ್ಟು ಗೋಧಿಯ ಹಾಲನ್ನು ಒಂದು ಪಾತ್ರೆಗೆ ಹಾಕಿದ್ದೀನಿ. ಅಳತೆ ನೋಡ್ಕೊಳ್ಳಿ. ನೋಡಿ, ನಾನು ಅಳತೆ ನೋಡ್ಕೊಂಡಿದ್ದೀನಿ. ಇಷ್ಟು ಹಾಲು ಒಂದು ಪಾತ್ರೆಯಲ್ಲಿ ಹಾಲು ಹಾಕಿದ್ದೀವಲ್ವ, ಅದರಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಒಂದು ಪಾತ್ರೆ ಅಷ್ಟಿದೆ. ಅಷ್ಟೇ ನೀರನ್ನು ತೊಗೋಬೇಕು ನೀವು. ಅಷ್ಟೇ ನೀರನ್ನು ತಗೊಂಡು ಆ ನೀರನ್ನು ಒಂದು ಅಲ್ಯೂಮಿನಿಯಂ ಪಾತ್ರೆನ ಸ್ಟವ್ ಮೇಲಿಟ್ಟು ಅಥವಾ ಕುಕ್ಕರನ್ನಾದರೂ ಇಟ್ಕೋಬೋದು. ಇಟ್ಟು ಅದಕ್ಕೆ ನೀವು ಈ ಅಳತೆ ಮಾಡಿ ಇಟ್ಕೊಂಡಿದ್ದೀರಲ್ಲ ನೀರು, 1 ಕಪ್ಪಷ್ಟು ನೀರು, ಆ ನೀರನ್ನು ಈ ಪಾತ್ರೆಗೆ ಹಾಕಿ ಅದಕ್ಕೆ 1.5 ಸ್ಪೂನಷ್ಟು ಉಪ್ಪನ್ನು ಹಾಕಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಅಳತೆ ತುಂಬ ಮುಖ್ಯ. ನೀವು ಹಿಟ್ಟು ಎಷ್ಟಿರುತ್ತೆ, ಹಾಲು ಎಷ್ಟಿರುತ್ತೆ, ಗೋಧಿ ಹಾಲು ಅಷ್ಟೇ ನೀವು ನೀರನ್ನು ತೊಗೋಬೇಕು. ಅದಕ್ಕಿಂತ ಸ್ವಲ್ಪ ಕೂಡ ಜಾಸ್ತಿ ತೊಗೋಬಾರ್ದು. ಇವಾಗ ನೀರು ಹಾಕಿಟ್ಟಿದ್ವಲ್ಲ, ಅದು ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾವು ಹಿಟ್ಟು ರೆಡಿ ಮಾಡಿಟ್ಟಿದ್ವಲ್ಲ ಆ ಗೋಧಿಯ ಹಾಲು, ಅದನ್ನು ನಾವು ಈ ಥರ ವಿಸ್ಕರ್ ಅಥವಾ ಮುದ್ದೆ ಕೋಲಿನ ಸಹಾಯದಿಂದ ಈ ರೀತಿ ಸ್ವಲ್ಪವಾಗಿ ತುಂಬ ನಿಧಾನಕ್ಕೆ ಸ್ವಲ್ಪವಾಗಿ ಹಿಟ್ಟನ್ನು ಹಾಕೋತಾ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಒಂದು ಕೈಯಿಂದ ಹಿಟ್ಟನ್ನು ಹಾಕೋಬೇಕು, ಮತ್ತೊಂದು ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಕಷ್ಟ ಆದರೆ ಬೇರೆಯವ್ರ ಸಹಾಯ ತೊಗೋಬೋದು. ಈ ರೀತಿಯಾಗಿ ನಾನು ಫಸ್ಟು ವಿಸ್ಕರಿಂದ ಈ ರೀತಿ ಸ್ವಲ್ಪವಾಗಿ ಹಿಟ್ಟನ್ನು ಹಾಕೋತಾ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ಕೂಡ ಗಂಟು ಬರಬಾರ್ದು. ಒಂದೇ ಸರಿ ನೀವು ಎಲ್ಲ ಹಿಟ್ಟನ್ನು ಹಾಕಿಬಿಟ್ರೆ ಗಂಟು ಬಂದುಬಿಡುತ್ತೆ.
ಈ ರೀತಿಯಾಗಿ ಸುಮ್ಮನೆ ಸ್ವಲ್ಪ ಹಾಕೋತಾ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಿ. ಈ ರೀತಿ ನೀವು ಫಸ್ಟ್ ವಿಸ್ಕರಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಕೂಡ ಗಟ್ಟಿಯಾಗಲ್ಲ, ಅಂದರೆ ಗಂಟಾಗಲ್ಲ, ಈಸಿ ಆಗುತ್ತೆ. ಮುದ್ದೆ ಕೋಲಿಂದ ಕೂಡ ನೀವು ಮಾಡ್ಕೋಬೋದು, ಆದರೆ ಕೈ ಬಿಡಬಾರ್ದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೇ ಇರಬೇಕು. ನೋಡಿ, ಸ್ವಲ್ಪ ಹಿಟ್ಟು ಹಾಕೋತಾ ಇರಬೇಕು, ಮಿಕ್ಸ್ ಮಾಡ್ಕೋತಾ ಇರಬೇಕು, ಸ್ವಲ್ಪ ಹಿಟ್ಟು ಹಾಕೋತಾ ಇರಬೇಕು, ಮಿಕ್ಸ್ ಮಾಡ್ಕೋತಾ ಇರಬೇಕು. ಎಷ್ಟೆಷ್ಟು ಹಾಕಬೇಕು ಅಂದರೆ ಒಂದು 2 ಸ್ಪೂನಿನಷ್ಟು ಮಾತ್ರ ಹಾಕೋತಾ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕಿದ ಮೇಲೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಗೋಧಿ ಹಿಟ್ಟಲ್ವ, ಗೋಧಿ ಆಗಿರೋದ್ರಿಂದ ಸ್ವಲ್ಪ ನಾರ್ ಥರ ಆಗುತ್ತೆ. ಹಾಗಾಗಿ ಒಂದು ಕೈಯಿಂದ ಪಾತ್ರೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ, ಒಂದು 2-3 ಸ್ಪೂನಷ್ಟು ಹಾಲನ್ನು ಹಾಕ್ಕೊಳ್ಳಿ. ಇವಾಗ ಮತ್ತೆ ಒಂದು ಕೈಯಿಂದ ಪಾತ್ರೆನ ಹಿಡ್ಕೊಂಡು ಮತ್ತೆ ನೀವು ಇದನ್ನು ಮುದ್ದೆ ಕೋಲಿಂದ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಹಾಲು ಹಾಕೋಬೇಕು, ಹಾಗೆ ಮತ್ತೆ ಅದನ್ನು ತಕ್ಷಣ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. 1-2 ಸ್ಪೂನ್ 3 ಸ್ಪೂನ್ ಅಷ್ಟು ಮಾತ್ರ ಹಾಕೋತಾ ಮಿಕ್ಸ್ ಮಾಡ್ಕೊಳ್ಳಿ. ಬೇಗ ಹಾಕ್ಬಿಡುತ್ತೆ. ಹಾಲೇನು ತುಂಬ ಜಾಸ್ತಿ ಇಲ್ಲ ಅಲ್ವಾ, ಸ್ವಲ್ಪ ಹಾಲು ಅಥವಾ ಹಾಲು ಅಂತ ಹೇಳ್ಬೋದು, ಅಥವಾ ಗೋಧಿ ಹಿಟ್ಟು, ಗಟ್ಟಿಯಾದ ಗೋಧಿ ಹಿಟ್ಟು ಅಂತ ಹೇಳ್ಬೋದು. ನೀವು ಹೇಗೆ ಬೇಕಾದರೂ ಹೇಳ್ಕೊಬೋದು. ನಾವು ಗೋಧಿಯಿಂದ ತೆಗೆದಿರೋಂಥ ಹಾಲನ್ನು ಈ ರೀತಿಯಾಗಿ ಸ್ವಲ್ಪವಾಗಿ ಹಾಕೋತಾ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇದರಲ್ಲೇ ಇದ್ದು ನಮಗೆ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಗಂಟಾಗ್ಬಿಟ್ರೆ ನಮಗೆ ಚಕ್ಲಿ ಮಾಡೋದಕ್ಕೆ, ನಾವು ಚಕ್ಲಿಯ ಬಿಲ್ಲೆ ಇರುತ್ತಲ್ಲ, ಚಕ್ಲಿ ಮಾಡೋದಕ್ಕೆ ನಾವು ಉಪಯೋಗಿಸೋವಂಥ ಚಕ್ಲಿ ಬಿಲ್ಲೆಗೆ ನಾವು ಏನಾದರೂ ಹಿಟ್ಟು ಗಂಟಾಗ್ಬಿಟ್ರೆ ಆ ಹೋಲ್ಗೆ ಹೋಗಿ ಗಂಟೇನಾದರೂ ಅಂಟ್ಕೋತು ಅಂದರೆ ನಮಗೆ ಚಕ್ಲಿ ಬರಲ್ಲ. ಹಾಗಾಗಿ ಹಿಟ್ಟನ್ನು ಸ್ವಲ್ಪವಾಗಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ 1-2 ಸ್ಪೂನ್ ಹಾಕ್ತಿದ್ದೀನಿ, ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇನ್ನೂ ಹಿಟ್ಟಿದೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿದಂಥ ಹಿಟ್ಟು ಚೆನ್ನಾಗಿ ಈ ಉಳಿದಿರೋವಂಥ ಹಿಟ್ಟು ಜೊತೆ ಹೊಂದ್ಕೊಂಡ ನಂತರ ನಾವು ಮತ್ತೆ ಹಿಟ್ಟನ್ನು ಹಾಕ್ಕೋಬೇಕು. ಆಮೇಲೆ ಉರಿನ ಕಡಿಮೆ ಇಟ್ಕೊಂಡೇ ಮಾಡ್ಕೋಬೇಕು. ಉರಿನ ಜಾಸ್ತಿ ಇಟ್ಕೊಂಡು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇವಾಗ ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿದೆಯಲ್ಲ, ಅದರಲ್ಲೂ ಇವಾಗ ಮತ್ತೆ 1-2 ಸ್ಪೂನಷ್ಟು ಹಿಟ್ಟನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು. ಮತ್ತೆ ಇನ್ನೂ ಸ್ವಲ್ಪ ಹಿಟ್ಟು ಉಳ್ಕೊಳ್ಳುತ್ತೆ. ಇದನ್ನು ಕೂಡ ನಾನು 2 ಸಾರಿ 3 ಸಾರಿ ಮಾಡ್ಕೋತೀನಿ. ಒಂದೇ ಸರಿ ಅಷ್ಟು ಹಿಟ್ಟನ್ನು ಹಾಕಲ್ಲ. ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ನಮಗೆ ಇದನ್ನು ಈ ರೀತಿ ಹೊಂದಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದೇ ಸರಿ ನಾವು ಜಾಸ್ತಿ ಅಷ್ಟು ಹಿಟ್ಟನ್ನು ಹಾಕ್ಬಿಟ್ರೆ ಹೊಂದ್ಕೊಳ್ಳಲ್ಲ. ಅಲ್ಲಲ್ಲಿ ವೈಟಿಗೆ ಗಂಟಿಗೆ ಉಳ್ಕೊಬಿಡುತ್ತೆ, ಗಂಟು ರೀತಿ ಉಳ್ಕೊಳ್ಳುತ್ತೆ. ಹಾಗಾಗಿ 1-2 ಸ್ಪೂನ್ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಪದೇ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇವಾಗ ಹಿಟ್ಟಿಗೆ ಈ ರೀತಿ ಹಾಕಿದ್ದೀನಲ್ವ, ಇನ್ನೂ ಒಂದು ಸ್ವಲ್ಪ ಇದೆ ನೋಡಿ, ಇದನ್ನು ಮತ್ತೆ ಹಾಕ್ತಾಯಿದ್ದೀನಿ. ಇವಾಗ ಇದರಲ್ಲಿರುವಂಥ ಎಲ್ಲ ಹಿಟ್ಟನ್ನು ಹಾಕ್ಬಿಟ್ಟೆ, ಲಾಸ್ಟು ಎಲ್ಲ ಉಳಿದಿರುವಂಥ ಹಿಟ್ಟನ್ನು ನೀಟಾಗಿ ಹಾಕಿದ್ದೀನಿ. ಅಷ್ಟು ಹಿಟ್ಟು ಅಷ್ಟು ನೀರು ಕರೆಕ್ಟಾದ ಎಷ್ಟು ನೀವು ಹಿಟ್ಟು ತೊಗೊಂಡಿರ್ತೀರಾ, ಗೋಧಿ ಹಾಲಿಗೆ ಎಷ್ಟು ಬಂದಿರುತ್ತೆ ಅಷ್ಟೇ ಪ್ರಮಾಣದಲ್ಲಿ ಅಳತೆ ಮಾಡಿಕೊಂಡು ಅಷ್ಟೇ ಪ್ರಮಾಣದಲ್ಲಿ ನೀವು ನೀರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೋಬೇಕಷ್ಟೆ. ಮಿಕ್ಸ್ ಮಾಡೋದು ಏನು ತುಂಬ ಕಷ್ಟ ಏನಿಲ್ಲ. ಇದು ಚೆನ್ನಾಗಿ ಹಿಟ್ಟು ಹಾಗೆ ನೀರು ಹೊಂದ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ನಾದಬೇಕು, ನೀವು ಕಲಿಸ್ಬೇಕು, ಆ ಥರ ಏನೂ ಸಮಸ್ಯೆ ಇಲ್ಲ. ಈ ರೀತಿ ಹಿಟ್ಟು ಹಾಗೆ ನೀರು ಚೆನ್ನಾಗಿ ಹೊಂದ್ಕೋಬೇಕು, ಗಂಟಾಗಬಾರ್ದು. ಆ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಇದರಲ್ಲಿ ಮೇಯ್ನಾಗಿ ಅದನ್ನು ನೋಡ್ಕೋಬೇಕು. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದೀನಿ. ಹಿಟ್ಟು ಹಾಗೆ ನೀರು ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಗಟ್ಟಿಯಾದ ಒಂದು ಮಿಶ್ರಣ ರೆಡಿಯಾಗಿದೆ. ನೋಡ್ಬೋದು ನೀವು, ಗಟ್ಟಿಯಾಗಿರುವಂಥ ಮಿಶ್ರಣ ರೆಡಿಯಾಗಿದೆ. ಇವಾಗ ಏನು ಮಾಡೋಣ, ಒಂದು ಸ್ಪೂನ್ನಿಂದ ಇದರಲ್ಲಿರುವಂಥ ಹಿಟ್ಟನ್ನೆಲ್ಲ ನೀಟಾಗಿ ಒಂದು ಕಡೆಗೆ ಸೇರಿಸೋಣ. ಈ ಮುದ್ದೆ ಕೋಲಲ್ಲಿ ಇರುವಂಥ ಹಿಟ್ಟು ಹಾಗೆ ಪಾತ್ರೆಯ ಸೈಡಲ್ಲೆಲ್ಲ ಅಂಟ್ಕೊಂಡಿರೋಂಥ ಹಿಟ್ಟು ಎಲ್ಲನೂ ಒಂದು ಕಡೆ ಸೇರಿಸಿ ಪಾತ್ರೆ ಮೇಲೆ ಸ್ವಲ್ಪ ಒದ್ದೆ ಕೈಯಿಂದ ಪ್ರೆಸ್ ಮಾಡಿಬಿಟ್ಟು ಇದನ್ನು ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಟೈಮ್ ನೋಡಿಕೊಂಡು 5-7 ನಿಮಿಷಗಳ ಕಾಲ ಸಿಮ್ಮಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದು ಸಿಮ್ಮಲ್ಲೇ ಬೇಯಲಿ. ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಮಾಡಿ ತಳ ಎಲ್ಲ ಸೀದೋಗೋ ಥರ ಮಾಡೋದಕ್ಕೆ ಹೋಗಬೇಡಿ. ಉರಿನ ತುಂಬ ಕಡಿಮೆ ಇಟ್ಕೋಬೇಕು. ಸಿಮ್ಮಲ್ಲಿಟ್ಟು ಮೇಲೆ ಪ್ಲೇಟನ್ನು ಮುಚ್ಚಿಬಿಟ್ಟು ಇದನ್ನು ಬೇಯೋದಕ್ಕೆ ಬಿಡಿ. ಇವಾಗ ಚೆನ್ನಾಗಿ ಬೆಂದು ಇವಾಗ ರೆಡಿಯಾಗಿದೆ ನಮಗೆ ಹಿಟ್ಟನ್ನು ಮಾಡ್ಕೊಳ್ಳೋದಕ್ಕೆ, ಅಂದರೆ ಚಕ್ಲಿಯನ್ನು ಮಾಡ್ಕೊಳ್ಳೋದಕ್ಕೆ. ಇವಾಗ ನಾನೇನು ಮಾಡಿದ್ದೀನಿ, ಒಂದು ಚಾಪೆ ಮೇಲೆ ಒಂದು ಬಟ್ಟೆ ಹಾಸಿ, ಕಾಟನ್ ಬಟ್ಟೆ ಹಾಸಿದ್ದೀನಿ. ಅದರ ಮೇಲೆ ನಾನು ಈ ಥರ ಒಂದು ಸಿಂಥೆಟಿಕ್ ವೇಲನ್ನು ಹಾಕ್ಕೊಂಡಿದ್ದೀನಿ. ಸಿಂಥೆಟಿಕ್ ವೇಲ್ ಅಥವಾ ಸಿಂಥೆಟಿಕ್ ಸೀರೆನ ಹಾಕೋಬೋದು. ಸಿಂಥೆಟಿಕ್ ಬಟ್ಟೆಯಲ್ಲಾದರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ನನಗೆ
ಚಕ್ಲಿ ಮಾಡೋದು ತೆಗಿಯೋದಕ್ಕೆಲ್ಲ ಈಸಿ ಆಗುತ್ತೆ. ತೆಗೆಯುವಾಗ ಕಾಟನ್ ಬಟ್ಟೆ ಆದರೆ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಮುರಿದೋದು ಹಾಗಾಗುತ್ತೆ. ಸಿಂಥೆಟಿಕ್ ಬಟ್ಟೆನಲ್ಲಿ ತುಂಬ ಈಸಿಯಾಗಿ ಬರುತ್ತೆ. ಈ ರೀತಿ ಒಂದು ಚಕ್ಲಿಯ ಓರಳೆಗೆ ಈ ರೀತಿ ತುಂಬಿಸ್ಕೊಂಡು ಇದನ್ನು ಈ ರೀತಿಯಾಗಿ ನೀವು ಚಕ್ಲಿ ಮಾಡಿಕೊಂಡ್ರೆ ಸುಲಭವಾಗಿ ಈಸಿಯಾಗಿ ನಿಮಗೆ ಚಕ್ಲಿ ರೆಡಿ ಆಗುತ್ತೆ. ಒಂದು ದಿನ ಸಂಪೂರ್ಣವಾಗಿ ತುಂಬ ಜೋರು ಬಿಸಿಲಿತ್ತು ಅವತ್ತು, ಹಾಗಾಗಿ ಒಂದು ದಿನಕ್ಕೆ ಇದು ಚೆನ್ನಾಗಿ ಎಲ್ಲ ಒಣಗೋಗ್ಬಿಡ್ತು. ಬಿಸಿಲು ಜಾಸ್ತಿ ಇರೋ ದಿವಸ ನೋಡ್ಕೊಂಡು ಮಾಡ್ಕೊಳ್ಳಿ. ಒಣಗಿಲ್ಲ ಅಂದರೆ ಮತ್ತೆ ಮಾರನೇ ದಿವಸ ಕೂಡ ನೀವು ಒಣಗಿಸ್ಕೋಬೋದು, ಏನೂ ತೊಂದರೆ ಆಗಲ್ಲ. ಇವಾಗ ಒಂದಿನ ಪೂರ್ತಿ ಒಣಗಿದೆ, ಬೆಳಗ್ಗೆಯಿಂದ ಸಂಜೆ ತನಕ. ನಾನು ಸಂಜೆ ತೆಗಿತಾ ಇದ್ದೀನಿ, ನೋಡ್ಬೋದು ನೀವು. ಒಂದೇ ಕೈಯಲ್ಲೇ ತೆಗೆದ್ರೂ ಆರಾಮಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡ್ಬೋದು ನೀವು. ನಿಮಗೆ ಒಂದೇ ಕೈಯಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ, ಎಲ್ಲೂ ಕೂಡ ಒಂದು ಸ್ವಲ್ಪ ಕೂಡ ಕಿತ್ತೋಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇವಾಗ ಅದನ್ನು ತೆಗೆದ ಮೇಲೆ ಸ್ವಲ್ಪ ಗಟ್ಟಿ ಇರೋ ಕಡೆ ಸ್ವಲ್ಪ ಹಿಟ್ಟು ಹಾಗೆ ಉಳ್ಕೊಬಿಟ್ಟಿರುತ್ತೆ. ಹಾಗಾಗಿ ಅದನ್ನು ಉಲ್ಟಾ ಮಾಡಿ ಮತ್ತೆ ಇದನ್ನು ಒಂದು 2-3 ಗಂಟೆ ಟೈಮ್ ಬಿಸಿಲಲ್ಲಿಟ್ಟು ಒಣಗಿಸ್ಕೋಬೋದು. ನೋಡಿ ಈ ಥರ ಹಿಟ್ಟು ಥರ ಸ್ವಲ್ಪ ಉಳ್ಕೊಂಡಿರುತ್ತೆ. ಇದನ್ನು ನಾವು ಬಿಸಿಲಲ್ಲಿಟ್ಟು ಈ ರೀತಿ ಒಣಗಿಸ್ಕೋಬೋದು. ಉಲ್ಟಾ ಮಾಡಿ 1-2 ಗಂಟೆ ಟೈಮ್ ಇಟ್ಟರೆ ಒಣಗೋಗುತ್ತೆ. ತುಂಬ ಜೋರು ಬಿಸಿಲಿದ್ರೆ ಒಂದು ಅರ್ಧ ಗಂಟೆಗೆಲ್ಲ ಒಣಗೋಗ್ಬಿಡುತ್ತೆ. ಇವಾಗ ನಿಮಗೆ ಚಕ್ಲಿ ರೆಡಿ ಆಯಿತು. ಗೋಧಿ ಚಕ್ಲಿ ಸಂಡಿಗೆ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾದ ಗೋಧಿ ಚಕ್ಲಿ ಸಂಡಿಗೆ. ನನಗೆ ಆಲ್ಮೋಸ್ಟ್ 1 kgಗೆ 40-45 ಚಕ್ಲಿ ಆಯಿತು ಇದು. ಇದನ್ನು ಇವಾಗ ಎಣ್ಣೆಗೆ ಹಾಕೋಣ. ಎಣ್ಣೆಗೆ ಹಾಕಿದಾಗ ಹೇಗಾಗುತ್ತೆ ಅಂತ ಕೂಡ ನೋಡೋಣ ಬನ್ನಿ. 2 ಸೈಡು ಚೆನ್ನಾಗಿ ಒಣಗಿದೆ. ಇವಾಗ 2 ಸೈಡು ಒಣಗಿದ ಮೇಲೆ ನೀವು ಎಣ್ಣೆಗೆ ಹಾಕಬೇಕು. ಹಾಗೆ ಹಾಕಿದ್ರೆ ಅದು ಚೆನ್ನಾಗಿ ಬರಲ್ಲ. ಇವಾಗ ಚೆನ್ನಾಗಿ ಎಣ್ಣೆ ಕಾದಿದೆ. ಈ ಕಾದಿರೋಂಥ ಎಣ್ಣೆಗೆ ರೆಡಿಯಾಗಿರೋಂಥ ಈ ಚಕ್ಲಿಯನ್ನು ಹಾಕ್ತಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹರಳ್ತಾ ಇದೆ ಅಂತ. ಎಣ್ಣೆ ಒಳಗಡೆ ತುಂಬಾ ಚೆನ್ನಾಗಿ ಹರಳ್ಕೊಂಡು ಬರ್ತಾಯಿದೆ. ತಿನ್ನೋದಕ್ಕೂ ಅಷ್ಟೇ ಫ್ರೆಂಡ್ಸ್, ಬಾಯಲ್ಲಿಟ್ಟರೆ ಹಾಗೆ ಕರ್ಕೋಗ್ಬಿಡುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ಗೆ ಸೆಟ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋಗಳು ತಕ್ಷಣವೇ ನಿಮಗೆ ಬರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.